ಬಂದ ವಿಷಯ ಏನು? ಕಪ್ಪ. ಕಪ್ಪು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಏಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರಾಯಿಸಿ ನಾಡು ನೆಟ್ಟೀರಾ, ಹೊರ ಹೊಟ್ಟೀರಾ? ಇಲ್ಲ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾರಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಓ ಚೆನ್ನಮ್ಮ ರಾಣಿ, ನಡಿಗೆ ಸಾಯಬೇಡ, ಸುಮ್ಮನೆ ಕುಳಿತುಕೋ. ಓಹೋ, ಇಂಥ ಕಷ್ಟವೂ ಇಷ್ಟೊಂದು ದರ್ಭವೇ? ಅದು ನಮ್ಮ ಕನ್ನಡಿಗರ ಹುಟ್ಟು ಗುಣ. ಈಗ ಜಂಬ ಕೊಚ್ಚಿಕೊಂಡು ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮತ್ತೊಬ್ಬರಿಗೆ ಎತ್ತಿ ಕಟ್ಟುತ್ತಾ ಇದೇ ಹಿಂದೂ ದೇಶವನ್ನು ನಯವಂಚನೆಯಿಂದ ನುಂಗಲು ನಿಂತಿರುವ ನರಿಯ ಜಾತಿಯವರಲ್ಲವೇ ನೀವು? ಕಿತ್ತೂರು ರಾಣಿಯ ಎದುರು ಕಪ್ಪು ಕೇಳುವವರು ನನಗೆ ಸೀಳಿ ಓದಿತು. ರಾಣಿ ಸಾಹೇಬ್, ನೀವು ಕಂಪನಿಯನ್ನು ಮೀರುತ್ತಿದ್ದೀರಾ. ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ಜಾಗದ ಭಿಕ್ಷೆ ಕೊಟ್ಟವರು ನಾವು. ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ನೋ, ಮಾಡುವ ಪ್ರಕಾರ ಕಿತ್ತೂರಿನ ಮೇಲೆ ನಮ್ಗೆ ಅಧಿಕಾರ ಇದೆ. ಏನಂದೆ? ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ? ಕಿತ್ತೂರು ನಿಮ್ಮಪ್ಪ ತಾತಂದಿರು ಗಳಿಸಿಟ್ಟ ಆಸ್ತಿ ಏನು? ಎಜ್ಜರ ನಾಯಿಗೆ ರೊಟ್ಟಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜದೆ ಮನೆಯೊಳಗೆ ನುಗ್ಗಿ ಮೋಸದಿಂದ ಕರುಳು ಕೊಯ್ಯುವ ಸ್ವಭಾವ ನಮ್ಮದಲ್ಲ. ಹೋಗೋ, ನಿನಗೆ ಜೀವದಾನ ಮಾಡಿದ್ದೇನೆ. ಚೆನ್ನಮ್ಮ, ನೀವು ಸಿಡಿಮದ್ದಿನ ಮೇಲೆ ಬೆಂಕಿಡು ಆಟಾಡುತ್ತಿದ್ದೀಯಾ? ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಚೆನ್ನಮ್ಮ, ಐ ವಿಲ್ ಸಿ ಯು. ಕಿತ್ತೂರಿನ ಕೆಚ್ಚರ ಕಲಿಗಳೇ, ಶತ್ರು ಸೈನ್ಯದ ಮೇಲೆ ಚೆಂಡು ಮಾಡುವುದಕ್ಕೆ ನುಗ್ಗಿ ಅವರ ಶಿರಗಳನ್ನು ಚೆಂಡಾಡಿ ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಸ್ವಾತಂತ್ರ್ಯ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಬಂದ ವಿಷಯ ಏನು? ಕಪ್ಪ. ಕಪ್ಪು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ